ಹೊಸಕೋಟೆ ನಗರದ ಎಸ್ಎಂ ಬಡಾವಣೆಯಲ್ಲಿರುವ ನೋಬೆಲ್ ಇಂಗ್ಲಿಷ್ ಶಾಲೆಯಲ್ಲಿ ಕಳೆದ 4 ವರ್ಷಗಳಿಂದ 10ನೇ ತರಗತಿ ಮಕ್ಕಳ ಬೀಳ್ಕೊಡುಗೆ ಸಮಾರಂಭ ನಡೆಯುತ್ತಿದ್ದು, ಈ ಬಾರಿ ಸ್ಥಳೀಯ ಶಾಸಕರಾದ ಶರತ್ ಬಚ್ಚೇಗೌಡ ಹಾಗೂ ಉದ್ಯಮಿಗಳಾದ ಬಿವಿ ಬೈರೇಗೌಡ ಸೇರಿದಂತೆ ಅನೇಕ ಗಣ್ಯರು ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಆದ್ದರಿಂದ ಶಾಸಕ ಶರತ್ ಬಚ್ಚೇಗೌಡರಿಗೆ ಹಾಗೂ ಉದ್ಯಮಿಗಳಾದ ಬಿವಿ ಬೈರೇಗೌಡರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಶಾಲಾ ಆಡಳಿತ ಮಂಡಳಿಯ ಮುಖ್ಯಸ್ಥರು ಹಾಗೂ ಸಂಸ್ಥಾಪಕರಾದ ರಾಬಿಯಾ ಉರ್ಮತ್ ರವರು ತಿಳಿಸಿದ್ದಾರೆ. ಹೌದು, ಹೊಸಕೋಟೆ ನಗರದ ಪಾರ್ವತಿಪುರ ಸಮೀಪದ ಎಸ್ಎಂ ಬಡಾವಣೆಯಲ್ಲಿರುವ ನೋಬೆಲ್ ಇಂಗ್ಲಿಷ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಶರತ್ ಬಚ್ಚೇಗೌಡ ಅವರು, 2011ರಲ್ಲಿ ಈ ಶಾಲೆ ಪ್ರಾರಂಭವಾಗಬೇಕಾದರೆ ನಮ್ಮ ತಂದೆಯವರಾದ ಬಿಎನ್ ಬಚ್ಚೇಗೌಡ ಅವರು ಪರ್ಮಿಷನ್ ನೀಡಿ ಈ ಶಾಲೆ ಪ್ರಾರಂಭಕ್ಕೆ ಕಾರಣರಾದರು. ನಾವೆಲ್ಲ ಶಿಕ್ಷಣ ಕಲಿತು ಹಣ ಆಸ್ತಿ ಮಾಡುವುದಕ್ಕಿಂತ ಮೊದಲು ಸುಸಂಸ್ಕೃತರಾಗಬೇಕು. ಈ ಶಾಲೆಯಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಸೇರಿದಂತೆ ಎಲ್ಲ ಸಮುದಾಯಗಳು ಒಂದು ಕುಟುಂಬದ ಥರ ವಿದ್ಯಾಭ್ಯಾಸ ಮಾಡಿಕೊಂಡು ಹೋಗುತ್ತಿದ್ದಾರೆ. ಈ ಶಾಲೆ ಇನ್ನೂ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಹಾರೈಸಿದರು. ಶಾಲೆಗಳಿಗೆ ಬರೋಂಥದ್ದು, ವಿದ್ಯಾವಂತರಾಗಂಥದ್ದು ಉದ್ಯೋಗ ತಗೊಳ್ಳೋದಕ್ಕೆ ಅಥವಾ ಸಾಹುಕಾರರಾಗೋದಕ್ಕೋಸ್ಕರ ಅಲ್ಲ. ಮೊದಲನೇ ಉದ್ದೇಶ ಶಾಲೆಗಳಿಗೆ ಬರೋಂಥದ್ದು ನಾವೆಲ್ಲರೂ ಕೂಡ ಸುಸಂಸ್ಕೃತರಾಗಬೇಕು. ಎಲ್ಲ ಜಾತಿಗೆ, ಎಲ್ಲ ಧರ್ಮಕ್ಕೆ, ಎಲ್ಲ ಜನಾಂಗಕ್ಕೆ ಗೌರವ ಕೊಡುವಂಥದ್ದನ್ನು ಕಲಿಯೋದೇನೆ ಶಾಲೆಗಳ ಪ್ರಥಮವಾದಂಥ ಉದ್ದೇಶ ಆಗಿರುತ್ತೆ. ಆದ್ದರಿಂದ ಇವತ್ತೇನು ಇಲ್ಲಿ ನೋಬೆಲ್ ಶಾಲೆಯಲ್ಲಿ ನಾವು ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಸೇರಿ ಪಾಠನ ಕಲಿತಾ ಇದ್ದೀವಿ. ಒಂದು ಕುಟುಂಬದ ಥರ ಎಲ್ಲ ಒಗ್ಗಟ್ಟಾಗಿ ಏನು ನಾವು ಕಲ್ತ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನ ಪ್ರಾರಂಭ ಮಾಡಿದಂಥ ನೋಬೆಲ್ ಶಾಲೆಯವರು ಶಾಲೆನ ಪ್ರಾರಂಭ ಮಾಡಿದ ನಂತರ ಶಾಲೆನ ಬದಲಾಯಿಸ್ಕೊಂಡು ಇಲ್ಲಿಗೆ ತರಬೇಕಾದಂಥ ಸಂದರ್ಭದಲ್ಲಿ ಕೂಡ ನಾವು ರಬಿಯಾ ಮೇಡಮ್ ಅವ್ರ ಜೊತೆ ನಾವು ಚರ್ಚೆ ಮಾಡಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಟ್ರಾನ್ಸ್ಫರ್ ಮಾಡಿಕೊಟ್ಟು ಶಾಲೆಗೆ ಇವತ್ತು ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟಿಲ್ 10th ಸ್ಟ್ಯಾಂಡರ್ಡ್ if we need to have classrooms, the whole building needs to have fire extinguisher support. So ಫೈರ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿ ಶಾಲೆಗೆ ಬೇಕಾದಂಥ ಅನುಮತಿನ ಕೂಡ ನಾ ಇವತ್ತು ನೋಬೆಲ್ ಸ್ಕೂಲ್ಗೆ ಮಾಡಿಕೊಟ್ಟು ಸರ್ಕಾರ ಏನೇನೆಲ್ಲ ನಿಯಮಗಳನ್ನ ಮಾಡಿದೆ, ಆ ನಿಯಮಗಳನ್ನೆಲ್ಲ ಕೂಡ ಪಾಲನೆ ಮಾಡಿಕೊಂಡು ಇವತ್ತು ಈ ಶಾಲೆನ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಮ್ಮೆ ಏನಂತಂದ್ರೆ ಈಗಾಗಲೇ 3 ಬ್ಯಾಚ್ 10th ಸ್ಟ್ಯಾಂಡರ್ಡ್ನ ಪಾಸ್ ಆಗಿ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ನೋಬೆಲ್ ಶಾಲೆಯಲ್ಲಿ 100% ತಗೊಂಡಿರ್ತಕ್ಕಂಥ ಕೀರ್ತಿ ಈ ಶಾಲೆಗೆ, ಇಲ್ಲಿರ್ತಕ್ಕಂಥ ಪ್ರತಿಭಾವಂತ ಮಕ್ಕಳಿಗೆ, ಪೋಷಕರಿಗೆ, ತಮ್ಮೆಲ್ಲರಿಗೂ ಕೂಡ ಇದ್ರ ಕೀರ್ತಿ ಸೇರ್ಬೇಕಾಗ್ತದೆ. ಅದರಿಂದ ಈಗೂ ಕೂಡ ಇಲ್ಲೆಲ್ಲ ಅವರು ಗ್ರಾಜ್ಯುಯೇಷನ್, ಈಗ ಇಲ್ಲೆಲ್ಲ ಕೂಡ ಹೆಣ್ಮಕ್ಳು, ಹುಡುಗರು ಒಳ್ಳೆ ಬಟ್ಟೆ ಹಾಕೊಂಡು ನೀಟಾಗಿ ಡ್ರೆಸ್ ಆಗಿ ಗ್ರಾಜ್ಯುಯೇಷನ್ ಡೇಗೆ ರೆಡಿ ಆಗ್ತಾ ಇದ್ದಾರೆ. ನಿಮ್ಮ ಶಿಕ್ಷಣದ ಭವಿಷ್ಯ, ಎಜುಕೇಶನಲ್ ಫ್ಯೂಚರ್ ಏನಾಗುತ್ತೆ, ಯಾರು ಅಕೌಂಟ್ಸ್ ಕಡೆಗೆ ಹೋಗ್ತಾರೆ, ಯಾರು ಸೈನ್ಸ್ ಕಡೆಗೆ ಹೋಗ್ತಾರೆ, ಯಾರು ಮೆಡಿಸಿನ್ ಕಡೆಗೆ ಹೋಗ್ತಾರೆ, ಯಾರು ಇಂಜಿನಿಯರಿಂಗ್ ಕಡೆಗೆ ಹೋಗ್ತಾರೆ ಅಂತೇಳಿ ಎಲ್ಲ ಈ ಒಂದು ಪರೀಕ್ಷೆಯಲ್ಲಿ ತೀರ್ಮಾನ ಆಗುತ್ತೆ. ಆದ್ರಿಂದ ಈ ಒಂದು ಪರೀಕ್ಷೆನ ಬರಿಬೇಕಾದಂಥ ಸಂದರ್ಭದಲ್ಲಿ ಮಕ್ಕಳೆಲ್ಲರೂ ಕೂಡ ಮೊದಲನೇದು ನಾನು ಹೇಳಂಥದ್ದು, ಯಾವುದೇ ಒಂದು ಟೆನ್ಷನ್ ತಗೋದೆ ಎಕ್ಸಾಮ್ನ ಬರೀರಿ. ಟೆನ್ಷನ್ ತಗೊಂಡು ಪರೀಕ್ಷೆ ಯಾವ ಥರ ಬರಿಬೇಕಪ್ಪ, ಬರೀದಿದ್ರೆ ಮನೇಲಿ ಏನಾಗ್ತದಪ್ಪ ಅಂತೇಳಿ ಆ ಟೆನ್ಷನ್ ಎಲ್ಲ ಒಂದು ಬದಿಗಿಟ್ಟು ನಿಮ್ಮ ಕೈಯಲ್ಲಿ ಏನು ಎಫರ್ಟ್ ಆಗುತ್ತೋ ಆ ಎಫರ್ಟ್ ಹಾಕಿ ಪರೀಕ್ಷೆನ ಬರೀರಿ. ಬಳಿಕ ಶಾಲಾ ಆಡಳಿತ ಮಂಡಳಿಯ ಸಂಸ್ಥಾಪಕರಾದ ರಾಬಿಯಾ ಉರ್ಮತ್ ರವರು ಮಾತನಾಡಿ, ನಮ್ಮ ಶಾಲೆಯ 10ನೇ ತರಗತಿ ಮಕ್ಕಳು ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮಕ್ಕೆ ಶಾಸಕರಾದ ಶರತ್ ಬಚ್ಚೇಗೌಡರು ಹಾಗೂ ಹಲವಾರು ಗಣ್ಯರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಹಾಗೂ ನಮ್ಮ ಶಾಲೆಗೆ ಕಳೆದ 3 ವರ್ಷಗಳಿಂದ 100% ರಿಸಲ್ಟ್ ಬರುತ್ತಿದೆ. ಈ ಬಾರಿಗೂ ಸಹ ಅದೇ ರಿಸಲ್ಟ್ ಬರಬೇಕೆಂದು ಹೆಚ್ಚು ಶ್ರಮ ವಹಿಸುತ್ತಿದ್ದೇವೆ. ಒಬ್ಬ ಡಾಕ್ಟರ್ ಮಗಳನ್ನು ಡಾಕ್ಟರ್ ಮಾಡುವುದಲ್ಲ, ಬಡತನದಲ್ಲಿ ಬೆಳೆದ ಮಕ್ಕಳನ್ನು ಡಾಕ್ಟರ್ ಅಥವಾ ಇಂಜಿನಿಯರ್ ಮಾಡುವುದೇ ದೊಡ್ಡ ಗುರಿ. ಅಂತಹ ಗುರಿಯನ್ನಿಟ್ಟು ನಾವು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುತ್ತಿದ್ದೇವೆ ಎಂದರು. Good evening to everyone.
Today's program is the graduation day of 10th standard, 4th year of 10th standard. ಇವಾಗ ಈ ಸತಿ 4th ಬ್ಯಾಚ್ ನಮ್ಮದು 10th ಸ್ಟ್ಯಾಂಡರ್ಡ್ದು ನಡೀತಾ ಇದೆ. ಸೊ ಆಲ್ಮೋಸ್ಟ್ ನಾವು 3 ಬ್ಯಾಚಸ್ 100% ರಿಸಲ್ಟ್ ಕೊಟ್ಟಿದ್ದೀವಿ. ಇವತ್ತು ಕರೆದಿದ್ದು ಪ್ರೋಗ್ರಾಮ್ ಮಕ್ಕಳನ್ನ 10th ಸ್ಟ್ಯಾಂಡರ್ಡ್ ಗ್ರ್ಯಾಜುಯೇಷನ್ ಡೇ ಸೆಲಿಬ್ರೇಟ್ ಮಾಡೋಕ್ಕೆ. ಸೊ ಟುಡೇ ವಿ ಹ್ಯಾವ್ ಇನ್ವೈಟೆಡ್ ಮಿಸ್ಟರ್ ಶರತ್ ಕುಮಾರ್ ಬಚ್ಚೇಗೌಡ, ಅಲಾಂಗ್ ವಿತ್ ದೆಮ್ BV ಬೈರೇಗೌಡ, ಇಮ್ತಿಯಾಜ್ ಸರ್, ಅಂಜು ಸರ್ ಆ್ಯಂಡ್ ಖದೀರ್ ಸರ್. ತುಂಬ ಜನ ಬಂದು ನಮ್ಮ ಫಂಕ್ಷನ್ನ ಸಕ್ಸಸ್ ಮಾಡಿದರು. So I'm really thankful to all the great leaders, especially for MLA who has accepted our invitation. As soon as we gave our invitation, he said, yes madam, kandita bande bartini. That words made me very much happy. So after his appearance in the school, we felt very much happy, and all children, teachers were excited to see him, as he is a very great personality, hero of the Hoskote. So once again I thanks Mr. Sharath Kumar Bachegowda. ಇಂದ ನಮ್ಮ ಸ್ಕೂಲ್ಗೆ 100% ರಿಸಲ್ಟ್ ಬರ್ತಾ ಇದೆ. ಇದು 4ನೇ ಬ್ಯಾಚು. ಈ ವರ್ಷನೂ ತುಂಬ ಟ್ರೈ ಮಾಡ್ತಾ ಇದ್ದೀವಿ. ಮಕ್ಕಳನ್ನ 7 to 7 ಮಕ್ಕಳನ್ನ ನಾವು ಎಜುಕೇಷನ್ ಕೊಟ್ಟು, ಸ್ಪೆಷಲಿ ಕ್ಲಾಸಸ್ ಕೊಟ್ಟು, ಟೀಚರ್ಸು ಅಷ್ಟೇ, ನಮ್ಮದು ಟೀಚರ್ಸ್ ಸಹ ನಮ್ಮ ಮಕ್ಕಳಿಗೆ ತುಂಬ ಕೇರಿಂಗಿಂದ ತೊಗೊಂಡು ನಾವು 100% ರಿಸಲ್ಟ್ ಕೊಟ್ಟಿದ್ದೀವಿ. ಈ ವರ್ಷನೂ ಕೊಡಬೇಕು ಅಂತ ನಂಬಿಕೆ ಇದೆ. 100% ಬರ್ಬೋದು. ಯಾಕಂದರೆ ಮಕ್ಕಳಿಗೆ ನಾವು ಎವ್ರಿ ಇಂಡಿವಿಜುವಲ್ ಕೇರ್, ಎಲ್ಲ ಮಗುಗೆ ಇಂಡಿವಿಜುವಲ್ ಕೇರ್ ಆಗಿ ತೊಗೊಳ್ತಾ ಇದ್ದೀವಿ. ಬರೀ ಜನರಲ್ ಕ್ಲಾಸಲ್ಲಿ ಮಾತ್ರ ಪಾಠ ಮಾಡಿಸಿಲ್ಲ. 1 to 1 ಹೋಗಿ ಮಗುನ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾನೆ, ಯಾವ ಕಾನ್ಸೆಪ್ಟಲ್ಲಿ ವೀಕ್ ಇದ್ದಾನೆ, ಆ್ಯಸ್ ಎ ತಾಯಿ, ಆ್ಯಸ್ ಎ ಮದರ್, ವಿ ಹ್ಯಾವ್ ಟೇಕನ್ ದಮ್ ಇಂಡಿವಿಜುವಲ್ ಕೇರ್. ಸೊ ಐ ರಿಯಲಿ ವಾಂಟೆಡ್ ಟು ಥ್ಯಾಂಕ್ ಮೈ ಟೀಚರ್ಸ್, my management, my supportive people, those who brought this school into this wonderful thing to say. ಒಂದು ಅದ್ಭುತ ಸರ್ ಇದು. ನಮ್ಮ ಟೀಚರ್ಸು ಎಲ್ಲ ನಮ್ಮ ಸ್ಕೂಲಲ್ಲಿ ಓದ್ತಿರೋದು ಎಲ್ಲ ಬಿಲೋ ಆ್ಯಾವರೇಜ್ ಪೇರೆಂಟ್ಸ್ ಮಕ್ಕಳು, ಏನು ಡಾಕ್ಟರ್ಸ್ ಮಕ್ಕಳಿಲ್ಲ, ವೆಲ್ ಕ್ವಾಲಿಫೈಡ್ ಮಕ್ಕಳಿಲ್ಲ, ಪೋರ್ ಪೀಪಲ್, ಮೈನಾರಿಟಿ ಪೀಪಲ್, ಅಂಥ ಮಕ್ಕಳಿಗೂ ನಾವು ತುಂಬ ಕಷ್ಟಪಟ್ಟು ನಾವು ಒಳ್ಳೆ ವಿದ್ಯೆ ಕೊಡಬೇಕು ಅಂತ ನಮ್ಮದು ಇಂಟೆನ್ಷನ್. ಒಂದು ಡಾಕ್ಟ್ರ್ ಮಗುನ ಡಾಕ್ಟ್ರ್ ಮಾಡೋದು ದೊಡ್ಡದಲ್ಲ, ಒಂದು ಟೀಚರ್ ಮಗುನ ಟೀಚರ್ ಮಾಡೋದು ಒಂದು ದೊಡ್ಡದಿಲ್ಲ. ನಾವು ಬಿಲೋ ಪಾವರ್ಟಿ ಮಕ್ಕಳನ್ನ, ಅವ್ರ ಮಕ್ಕಳನ್ನ ಬೇರೆ ಕಡೆ ಸ್ಕೂಲಿಂದ ಈ ಮಗು ಫೇಲ್ ಆಗಿದೆ, ರಿಜೆಕ್ಟ್ ಅನ್ನೋದಾಗ ಕಳಿಸ್ಬಿಟ್ಟಿದ್ದಾರೆ. ಅಂಥ ಸ್ಕೂಲ್ ಮಕ್ಕಳನ್ನ ತಗೊಂಡು ನಾವು 1st ಕ್ಲಾಸ್ 2nd ಕ್ಲಾಸ್ವರೆಗೂ ಮಾಡಿ ಪಾಸ್ ಮಾಡಿ ಕಳಿಸ್ತಾ ಇದ್ದೀವಿ. ದಿಸ್ ಆಲ್ ಬಿಕಾಸ್ ಆಫ್ ಮೈ ಟೀಚರ್ಸ್, ಮೈ ಟೀಮ್. I thanks to all sir, thanks to all to my teachers and the great leaders, those who come today for the program. ನಂತರ 10ನೇ ತರಗತಿ ಮಕ್ಕಳಿಗೆ ಶಾಸಕ ಶರತ್ ಬಚ್ಚೇಗೌಡ ನೆನಪಿನ ಕಾಣಿಕೆ ನೀಡಿ ಬೀಳ್ಕೊಡುಗೆ ನೀಡಿದರು. ಹಾಗೂ ಶಾಸಕ ಶರತ್ ಬಚ್ಚೇಗೌಡರಿಗೆ ಹಾಗೂ ಉದ್ಯಮಿಗಳಾದ ಬೈರೇಗೌಡರಿಗೆ, ಮುಖಂಡರಾದ ಸುಬ್ಬಣ್ಣನವರಿಗೆ ಹಾಗೂ ವಿಜಯ್ ಕುಮಾರ್ ಅವರಿಗೆ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಜನನಾಯಕರಾದಂತಹ ಶರತ್ ಕುಮಾರ್ ಬಚ್ಚೇಗೌಡ ಸರ್ ಅವರಿಗೆ ಸಂವಿಧಾನದ ಒಂದು ಹೇಳಿಕೆ ಇರತಕ್ಕಂಥ ಒಂದು ಕಿರು ಕಾಣಿಕೆಯನ್ನು ನೀಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಸ್ವಾಗತವನ್ನ ನಿಮ್ಮೆಲ್ಲರ ಪರವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. Come together,